ಇದೀನಾ ಗುಂಡಣ್ಣವ್ರೆ ಇದ್ದಕ್ಕಿದ್ದಾಗೆ ನೆನಪಿನ ಶಕ್ತಿ 5 ವರ್ಷ ಹಿಂದೆ ಹೋಗೋಕೆ ಹ್ಯಾಕ್ ಸಾಧ್ಯ? ನೀನ್ ಹಿಂದೆ ಹೋಗ್ಬೇಡಮ್ಮ, ಹಿಂದಗಡೆ ಸೋಫಾ ಇದೆ, ಕೂತ್ರೆ ಮುರಿದೋಗ್ಬಿಡುತ್ತೆ. ಮೊದ್ಲು ವೈಶಾಲಿನ ಸರಿ ಮಾಡೋದು ಹಾಗೆ ಅಂತ ಯೋಚನೆ ಮಾಡ್ರಿ. ಆಕೆನ 5 ವರ್ಷ ಹಿಂದೆ ತಗೊಂಡೋಗಿರೋದು ನಿಜ ಅಂತ ವಿಜ್ಞಾನಿ ಒಪ್ಕೊಂಡಿದ್ದಾನೆ. ವಿಜ್ಞಾನಿನ ಯಾರಿಗೆ ಕೆಲಸ ಮಾಡಿರ್ಬೋದು? ಪಡವಲಕಾಯಿ ಬುದ್ಧಿವಂತ ಬಸವರಾಜ ಇಬ್ರು ಸೇರಿ ಈ ಕೆಲಸ ಮಾಡಿಸಿದಾರೆ ಅಂತ ನನ್ಗನ್ಸುತ್ತೆ. ಅದಕ್ಕೆ ವೈಶಾಲಿ ನಮ್ ಯಾರನ್ನೂ ಗುರ್ತು ಹಿಡಿದೇ ಇದ್ದಿದ್ದು, ನಮ್ನ ಬೈದಿದ್ದು. ಪರಮ ವಿಜ್ಞಾನಿ ಕೈ ಕಾಲು ಹಿಡಿದು ಒಪ್ಸಿದಿನ, ಈಗ ಅವಳನ್ನ ಕರ್ಕೊಂಡು ಹೋಗ್ಬೇಕು. ಅವ್ರು ಸರಿಪಡಿಸ್ತಾರೇನಾ? 5 ವರ್ಷ ಹಿಂದೆ ತಗೊಂಡೋಗಿರೋ ತಲೆನ 5 ವರ್ಷ ಮುಂದೆ ತರ್ತೀನಿ ಅಂತ ಹೇಳಿದಾರೆ. ಸರಿಯಾದ ಜಾಗ ನಿಲ್ಸ್ಬೇಕಣ. ಸ್ವಲ್ಪ ಮುಂದೆ ಹೋದ್ರು ಹೆಂಡತಿ ಆಗಿದ್ದವ್ರು ತಾಯಿ ಆಗ್ಬಿಡ್ತಾರೆ. ಯಾವ ಡಾಕ್ಟರ್ ರೀ? ನಾನು ಸ್ಟೂಡೆಂಟು. ತಾವ್ ಯಾರು? ನೆನ್ನೆ ಬಂದು ವಿಚಾರಿಸ್ಕೊಂಡು ಹೋದ್ನಲ್ಲ. ನೆನ್ನೆನಾ? ರೇ ನಾನು ನನ್ನ ಕಾಲೇಜ್ ಹುಡ್ಕೊಂಡು ಹೋಗಿದ್ದೆ. ಇಲ್ಲ ಸರ್, ನೀವ್ ಇಲ್ಲೇ ಇದ್ರಿ. ಇವಳನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದೆ. ಹೇಗಿದೆ ಮೈಗೆ? ನಾನು ವೈಶಾಲಿ ಸ್ಟೂಡೆಂಟ್. ಹೆಂಡತಿ ಸ್ವಲ್ಪ ಈ ಕಡೆ ಬರ್ತೀರಾ? ಸರ್, ನನ್ನ ಹೆಂಡತಿನ ನಿಮ್ಗೆ ಒಪ್ಸಿದ್ದೀನಿ. ಯಾಕ್ರಿ? ಸರ್ ಆಗಲ್ಲ, ಏನೋ ರಿಪೇರಿ ಮಾಡ್ತೀನಿ ಅಂತ ಹೇಳಿದ್ರಿ. ರಿಪೇರಿ? ಏನಪ್ಪ ಈ ಜನರೆಲ್ಲ ಸೇರ್ಕೊಂಡು ನನ್ನ ತಲೆ ರಿಪೇರಿ ಮಾಡ್ತಾವ್ರೆ. ಅಲ್ಲಿ ಕಾಲೇಜ್ ಹುಡ್ಕೊಂಡು ಹೋದ್ರೆ ಕಾಲೇಜ್ ಇಲ್ಲ, ಇಡೀ ಊರೇ ಬದಲಾಗ್ಬಿಟ್ಟಿದೆ. ಇಲ್ಲಿಂದ ನೀವೆಲ್ಲರೂ ದಯವಿಟ್ಟು ಹೋಗಿ, ಇಲ್ಲ ಅಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನನ್ನ ಹೆಂಡತಿಗೆ ಏನು ಮೋಡಿ ಮಾಡ್ತಾ ಇದೀವ? ನಿನ್ನ ಕಂಡ್ರೊಳಗೆ ಯಾಕೆ ಇಷ್ಟೊಂದಿಷ್ಟ? ಅವ್ರ ಮುಂದೆ ನನ್ನ ಅತ್ತೆ ಆಗವ್ರೆ, ಅತ್ತೆನ ಬುಕ್ ಮಾಡ್ಕೊಂಡ್ರೆ ಮಗಳು ಸಿಗ್ತಾಳಂತ ಗಾದಿನ ಐತಿ. ಹೇಳ್ದೆ ಸುಬ್ಬ, ನಿನ್ನಂತ ಒಳ್ಳೆ ಹುಡುಗ ನನ್ನ ತಂಗಿಗೆ ಸಿಗೋದು ನಂಗೆ ತುಂಬಾ ಸಂತೋಷ. ಅಕಸ್ಮಾತ್ ಅವ್ರ ಜೊತೆ ಮಾತಾಡ್ತಾನಂದ್ರೆ ನೀವು ಬಿಡ್ತೀರಿ? ಕಾಲೇಜ್ ಕ್ಯಾಂಟೀನ್ ಕರ್ಕೊಂಡು ಹೋಗೋ. ಅವ್ರ ಮದುವೆ ಹಾಕಂದ್ರೆ ನೀವು ಹೂ ಅಂತೀರಿ? ಅದೆಲ್ಲ ಅವ್ರವ್ರ ಇಷ್ಟ. ಯಾರು ಬೇಡ ಅಂದಿದ್ದು ಮಾಡ್ಕೋ. ನಾನ್ ರೆಡಿ. ನಾನು ರೆಡಿ. ಹಾಗಿದ್ರೆ ಎಲ್ರು ಒಪ್ಕೊಂಡಾಯ್ತಲ್ಲ, ಮದ್ವೆ ಮಾಡಿ ಮುಗಿಸ್ಬಿಡೋಣ. ಬಸವರಾಜ, ನೀ ಕರೆನೋ ಬುದ್ಧಿವಂತ ಮಾರಾಯ. ವೈಶಾಲಿ ಅವ್ರ ಚಿಪ್ಪಾಕಿ ಅವ್ರನ್ನ ಬದ್ಲಿ ಮಾಡಿದಿ, ಅದ ಚಿಪ್ ಸೈಂಟಿಸ್ಟಿಗೆ ಹಾಕಿ ಅವ್ರನ್ನ ಬದ್ಲಿ ಮಾಡಿದಿ. ಶಾಸ್ತ್ರಿಗೆ ಬಂದು ನಂದು ಬೇದವ್ರ ಮದುವೆ ಫಿಕ್ಸ್ ಮಾಡಿದಿ. ನಮ್ಮ ಮದುವೆ ಮಾಡಿಸ್ಬಿಡುವ, ನಿಂಗೆ ಪುಣ್ಯ ಬರ್ತೈತಿ. ನಮಸ್ಕಾರ ರೀ ವಿಜ್ಞಾನಿಗಳ. ಯಾರು ವಿಜ್ಞಾನಿ? ನಾನು ಅಲ್ಲಿ ಹೋಗಿ ನೋಡ್ದಂದ್ರೆ ನನ್ನ ಕಾಲೇಜೇ ಆಗಲಿಲ್ಲ. ನನ್ನ ಕಾಲೇಜ್ ಹೋಟೆಲ್ ನಾನು ಇದ್ದೀನಿ, ಇವ್ರು ಇರ್ತಾರೆ. ಬರ್ರಿ. ನೀವಿಬ್ರು ಸೇರಿ ಇವನ್ ತಲೆ ಕೆಡ್ಸಿದಾರ. ನೀವಿಬ್ರೇ ಈಗ ಇವನ್ನ ಸರ್ ಮಾಡಬೇಕು, ಇಲ್ಲ ಅಂದ್ರ ಗನ್ನೊಳಗಿರೋ ಬುಲೆಟ್ ನಿಮ್ಮ ಗಂಟ್ಲೊಳಗ. ಏ ಬಸವರಾಜ, ಆ ಬೆಲ್ಟ್ ಎಲ್ಲ ನೋಡಪ್ಪ. ಅಲ್ಲೇ ಐತಿರು. ಏನ್ ಮಾಡ್ತಾ ಇದ್ದೀರಾ? ಬಿಡ್ರ. ಅಲ್ಲಗಾಡ್ಬೇಡ, ನಿನ್ನಿಂದ ತೊಂದರೆ ಆಗಿದೆ, ಸ್ವಲ್ಪ ಹಾಗೆ ಇರು, ಇಲ್ಲ ಅಂದ್ರೆ ನಿನ್ನ ಪ್ರಾಣಕ್ಕೂ ತೊಂದರೆ ಇದೆ. ಮತ್ತೆ ಹಸಿರು ಆತ ಕೆಲಸ. ಅಕ್ಕ ಏನೇ ಮಾಡ್ತಿದ್ಯಾ? ನಿಂಗೂ ಸುಬ್ಬಂಗೂ ಮದ್ವೆ ಮಾಡಿಸ್ತಾ ಇದ್ದೀನಿ. ನನಗೆ ಮದ್ವೆ ಇಷ್ಟ ಇಲ್ಲ. ನೋಡಮ್ಮ ವೇದ, ನಿಮ್ಮ ಅಕ್ಕನವರ ಆರೋಗ್ಯ ಸರಿ ಹೋಗ್ಬೇಕು ಅಂತ ಆದ್ರೆ ನೀನು ಸುಬ್ಬಣ್ಣನ ಮದುವೆ ಆಗ್ಲೇಬೇಕು. ತಗೋ ಹಾರ. ತಗೋ ಮಾಂಗಲ್ಯ ಕಟ್ಟು. ನಿಲ್ಸಿ. ಈ ಕುಳ್ಳಾನೆ ನಿಮ್ಮ ತಲೆಗೆ ಬೆಲ್ಟ್ ಹಾಕಿ ನಿಮ್ಮನ್ನ ರಿಪೇರಿ ಮಾಡಿದವನು. ಆ ಲೆವೆಲ್ ಬಂದ್ಬಿಟ್ಟ ನೀನು. ಸಕ್ಸಸ್, ಯುರೇಕಾ, ಯುರೇಕಾ. ಗೋವಿಂದ, ಏನಿದು ನಾನು ಈ ತರ ಡ್ರೆಸ್ ಹಾಕೊಂಡಿದ್ದೀನಿ? ನೀವ್ 5 ವರ್ಷ ಹಿಂದಕ್ಕೆ ಹೋಗ್ಬಿಟ್ಟಿದ್ರಿ. ಕಾಲೇಜ್ ಹುಡುಗಿ ತರ ಆಡ್ತಿದ್ದೆ. ಕಾಲೇಜ್ ಹುಡುಗಿನ? ಹೌದಕ್ಕ. ಮನಸ್ಸು ಮತ್ತು ಬುದ್ಧಿ 5 ವರ್ಷ ಹಿಂದಕ್ಕೆ ಹೋದ್ರೆ ಏನೇನು ಅನರ್ಥ ಆಗುತ್ತೆ ಅಂತ ಈಗ ಗೊತ್ತಾಯ್ತು. ವೈಶಾಲಿ ಅವರೇ, ಮುಹೂರ್ತ ನೀರು ಹೋಗ್ತಾ ಇದೆ, ಬನ್ನಿ ತಾಳಿ ಕಟ್ಸಿ. ನನ್ ತಲೆ ಕೆಸಿ ನನ್ ತಂಗಿ ಜೊತೆ ಮದ್ವೆ ಆಗ್ಬೇಕು ಅಂತಿದ್ಯಾ? ಮಾಡ್ತೀನಿ. ಏಯ್, ಕೈಯಲ್ಲಿ ತಾಳಿ ಹಿಡ್ಕೊಂಡು ಕರಿಮಣಿ ಎಣಿಸ್ತಾ ಇದೀಯಾ? ಕಟ್.